ಹಂಗೆ ಕೂತಿದ್ದಾರೆ. ನೀರಾಗ ಆಟ ಆಡ್ತಿದ್ದೀರಾ? ಬ್ಲಾಗ್ ಅಲ್ಲ ಅದು, ಬ್ಲಾಗ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು VS ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು VS ವ್ಲಾಗ್. ಈ ವ್ಲಾಗ್ ಏನನ್ನೋದು ಆಗಲೇ ತಮ್ಮನೇಲಲ್ಲಿ ನೋಡಿದ್ದೀರಾ. ಸೊ ಬನ್ನಿ ನೋಡೋಣ ಜರ್ನಿ ಹೇಗೆ. ಬಂದರು ಡೋಲು ಬೋಲು ಮೇಘನಾ ಅವರು. ಉಮೇಶ ಬಂದರೋ ಬಾವ ಬಂದ. ಕಣ್ಣ ಸಲಿಗೆ ಎಲ್ಲ ಗೈಸ್, ಇವತ್ತು ನಾವೆಲ್ಲ ಸೇರ್ಕೊಂಡು ಮೇಲ್ಕೋಟೆಗೆ ಹೋಗ್ತೀವಿ. ಆಯ್ತು, ಆಮೇಲೆ 200 ಮೆಟ್ಲು ರೀಚ್ ಆಗಿದ್ದೀವಿ. ಮೇಲೆ ಹೋಗ್ತಾ ಇದ್ದೀವಿ. ನಡಿ ಗೈಸ್, ನಾವು ಈಗ ಮೇಲ್ಕೋಟೆಗೆ ರೀಚ್ ಆಗಿ ಫಸ್ಟ್ನೇ ಟೆಂಪಲಿಗೆ ಬಂದಿದ್ದೀವಿ. ಓಡು ಓಡು ಓಡು. ಉಮೇಶ್ ಅವ್ರು ಹೆಂಗೆ ಓಡ್ತವ್ರು ನೋಡಿ. ಹರ್ಷ ಅವ್ರು ಬಂದು ಮೇಲೆ ಹೋದ್ರು. ಈಗ ನಾವು ಹೋಗೋಣ. ನೀರು ಎಷ್ಟು ಚಂದ ಇದೆ ನೋಡು. ಜಯ ಹನುಮಾನ್. ಇರ್ಲಿ ಬಿಡು ಅವ್ರು ಮರಿಯೋದು. ಬಾಳೆಹಣ್ಣು ಕತ್ಕೊಂಡೈತದು. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ಟಾಪ್ ವ್ಯೂ ಆಫ್ ಮೇಲುಕೋಟೆ. ನಮ್ಮ ಜೊತೆ ದೇವಸ್ಥಾನಕ್ಕೆ ಜಾಯಿನ್ ಆಗಿದ್ದಾರೆ ಈ ಬಾರಿ ವಿಸ್ಮಿತಾ, ಅಮೂಲ್ಯ ಹಾಗೂ ಸ್ಪೆಷಲ್ ಪರ್ಸನ್ ಉಮೇಶ್. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೊಸ ಅತಿಥಿ ಬಂದಿದ್ದಾರೆ. ನಾವು ಈಗ ಯೋಗ ನರಸಿಂಹ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಹಲೋ ಹಲೋ ಆಂಟಿ, ತಿಂಡಿ ಆಯ್ತಾ? ಆಯ್ತು ಆಂಟಿ. ಚಾಮುಂಡೇಶ್ವರಿ ಕಾಳಿ ಇಬ್ರು. ಈಗ ನಾನು ಮಾತಾಡ್ತಿರೋ ಚಾಮುಂಡೇಶ್ವರಿ, ಫೋನ್ ಇರೋದು ಕಾಳಿ ಹತ್ರ. ಮೇಲ್ಕೋಟೆ ಪುಳಿಯೋಗರೆ. ನಾವು ಈಗ ದರ್ಶನ ಮಾಡೋಕ್ಕೆ ಬಂದಿರೋದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಸುಸ್ವಾಗತ. ಇಲ್ಲೂ ಕೋತಿಗಳಿವೆ. ಎಲ್ಲೆಲ್ಲೂ ನಾನೇ ಅನ್ನಂಗೆ ಕೋತಿಗಳು. ನೋಡಿ 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 ನೋಡಿ. ಯಸ್, ಈಗ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲೂ ಕೋತಿಗಳಿದೆ. ತುಂಬ ಡಿಸೈನ್ ಹೆಂಗಿದೆ. ಫೋಟೋಶೂಟ್. ಈಗ ದೇವಸ್ಥಾನ ದರ್ಶನ ಆಗಿ ನಾವು ಮತ್ತೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಈಗ ತಾನೇ ಚೆಲುವನಾರಾಯಣ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತೀವಿ. ಈಗ ಇಲ್ಲಿರೋ ಕಂಬಗಳ ವೈವಿಧ್ಯತೆಗಳನ್ನು ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಅದರಲ್ಲಿ ಎಕ್ಸ್ಪೆಷಲಿ ಈ ಕಂಬ ಎಷ್ಟು ಸ್ಪೆಷಲ್ ಆಗಿದೆ ಅಂದರೆ ದೇವ್ರ ಮೂರ್ತಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ತುಂಬ ವಿವಿಧ ಥರ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ವಿಸಿಟ್ ಪ್ಲೇಸ್ ಬನ್ನಿ. ಮತ್ತು ತುಂಬ ದೇವಸ್ಥಾನ
ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗ. ಆದಿ ಆದಿ ಅಂತ್ಯ ಅಂಕಲು ಉಮೇಶು ಜಲ್ಲಿ ಜಲ್ಲಿ. ಈಗ 2 ದೇವರ ದರ್ಶನ ಮಾಡಿಕೊಂಡು ನಾವು ನಮ್ಮ ಪಯಣ ಅಕ್ಕ ತಂಗಿ ಹೊಂಡ ಅನ್ಸುತ್ತಲ್ಲ, ಯಾವ ಪ್ಲೇಸ್ ಅದು ಅವ್ರಿಗೂ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ ಗೈಸ್, ನಾವು ನೋಡೋದಷ್ಟೇ. ಅಲ್ಲಿಗೆ ಹೋದ್ಮೇಲೆ ಪ್ಲೇಸಸ್ ನೋಡ್ಕೊಂಡು ಹೇಳ್ತೀನಿ. ಒಳ್ಳೆ ಪ್ರಪಂಚದಲ್ಲಿ ಈ ಕೋತಿಗಳು ಅಲ್ಲೋಗಿ ಏರಿದಾವೆ. ನನಗೆ ಎದುರು ಕಟ್ಟಲ್ಲಿ ಹೋಗಿದ್ದಾರೆ ಅವರಿಬ್ರು. ಇವರು ಫೋಟೋ ಶೂಟ್ಗೋಸ್ಕರ ತಮ್ಮ ಜೀವನೇ ಪಣಕ್ಕಿಟ್ಟು ಅಲ್ಲಿ ಕೂತಿದ್ದಾರೆ. ಬೈದು ಬೈದು ಕೂರಿಸ್ತಾರೆ ಅವ್ರನ್ನ. ಪಾಪ ಏನ್ ಪಾಪ ಮಾಡಿದ್ಲು. ಹಿಂದೆ ಬೇಡ ಸಾಕಲ್ಲೇ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಪ್ರಿಫಿಕ್ಸ್ ಉಮೇಶ. ಆಯ್ತು, ಒಳ್ಳೆ ವ್ಯೂ ಇದೆ ಗೈಸ್, ಚೆನ್ನಾಗಿದೆ. ಇದು ಪ್ಲೇಸ್ ನೇಮ್ ಏನು? ಅಯ್ಯೋ ಯಾರಿಗೂ ಗೊತ್ತಿಲ್ಲ ಪ್ಲೇಸ್ ನೇಮ್. ಧನುಷ್ ಕೋಟಿ ಅನ್ನೋ ಜಾಗಕ್ಕೆ ನಾವು ಈಗ ಬಂದಿದ್ದೀವಿ. ಅಲ್ಲಿ 2 ಕೋತಿಗಳು ಕಲ್ಲನ್ನು ಮೇಲೆ ಏರಿ ಕೂತಿದ್ದಾರೆ. ಕಲ್ಲಿನ ಮೇಲೆ ಏರಿ ಕೂತಿದ್ದಾರೆ. ಈ ಕೋತಿ ಕಲ್ಲಿನ ಕೆಳಗಡೆ ಹೋಗಿ ಆಯ್ತು, ಆಮೇಲೆ ಕೂತಿದ್ದಾರೆ. ಈ 2 ಕೋತಿ ಅಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾರೆ. ಈ ಕೋತಿ ಇವರು ಫೋಟೋ ತೆಗೆದು ಸಾಕಾಗಿ ನನ್ನ ಕೈಲಿ ಆಯ್ತಾ ಇಲ್ಲ. ಕೂತಿದ್ದಾರೆ. ಇಲ್ಲೆಲ್ಲ ಪ್ಲೇಸ್ ಮುಗಿಸ್ಕೊಂಡು ನೀರಾಗ ಆಟ ಆಡ್ತಾ ಇದ್ದಾರೆ. ನೀರಾಗ ಆಟ ಆಡ್ತಾ ಇದ್ದೀರಾ? ದೊಣ್ಣೆಕಟ್ಟ ಉಮೇಶ್ ಕಾಟ ಚೆನ್ನಾಗೈತೆ. ಪಾದ ಇದು ಏನ್ ನೀರು? ಇದು ಸೀತೆ ದೇವಿ ನೀರು ಕುಡಿಯಕ್ಕೆ ಬಂದಿರೋ ಸ್ಥಳ ಅಂತೆ. ವನವಾಸ ದಾರಿಯಲ್ಲಿ ಸೀತೆ ಮಾತೆಗೆ ಬಾಯಾರಿಕೆಯಾದಾಗ ಬಿಲ್ಲು ಬಾಣ ಬಿಟ್ಟು ಇಲ್ಲಿ ನೀರು ಬರುತ್ತೆ. ಸೊ ಅದಕ್ಕೆ ಇದನ್ನು ಸೀತಾದೇವಿ ದಣಿದಾಗ ಈ ನೀರಿಲ್ಲಿ ಸೃಷ್ಟಿಯಾಗಿರುತ್ತೆ ಬಿಲ್ಲು ಬಾಣದಿಂದ. ಅದನ್ನು ಇಲ್ಲಿ ಬರೆದಿದ್ದಾರೆ, ನೋಡ್ಬೋದು. ರಾಯಕೊಪ್ಪಳ. ಈಗ ಈ ಬೆಟ್ಟನ ಮುಗಿಸ್ಕೊಂಡು ನಾವು ಹೋಗ್ತಿರುವ ಜಾಗ ರಾಗಿಕೊಪ್ಪಳು. ನೀವು ಹೋಗುವ ರೀಚ್ ಆಗಿದ್ದು ರಾಗಿಕೊಪ್ಪಳು ಅನ್ನೋ ಪ್ಲೇಸ್ಗೆ. ಇಲ್ಲಿ ತುಂಬ ಮೂವಿ ಶೂಟ್ ಆಗಿದೆ. ಬನ್ನಿ ನೋಡೋಣ ಯಾವ್ಯಾವ ಮೂವಿ ಶೂಟ್ ಆಗಿದೆ ಅಂತ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಹೇಳಿರ್ತೀನಿ. ನಿಮಗೂ ಆ ಪ್ಲೇಸ್ ನೋಡಿದ್ಮೇಲೆ ಯಾವುದಾದ್ರೂ ಮೂವಿ ಶೂಟಿಂಗ್ ಆಗಿರೋದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಮೂವಿ ಶೂಟಿಂಗ್ ಆಗಿದೆ ಈ ದಾರಿಲೆಲ್ಲ. ನೋಡೋಣ ಬನ್ನಿ. ಇದು ಯಾವ ಜಾಗ ಅಂತ ಹೇಳ? ಈ ಜಾಗ ಸಿಂಹಾದ್ರಿ ಸಿಂಹದಲ್ಲಿ ನರಸಿಂಹ ನ್ಯಾಯ ಹೇಳಕ್ಕೆ ಬರ್ತಾನೆ, ಗೊತ್ತಾ? ಆ ಜಾಗ ಇದು, ನ್ಯಾಯ ಕೊಡಿಸಿದಂಥ ಜಾಗ ಇದು. ವಿಡಿಯೋ ಮಾಡು, ನೀಟಾಗಿ ಇಡ್ಕೋ, ನೀನು ಇಡ್ಕೋ. ಈ ಜಾಗದಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಶೂಟಿಂಗ್ ಮಾಡಿದ್ದಾರೆ. ಅದರಲ್ಲಿ ನ್ಯಾಯ ಅಂದರೆ ಏನು ಅಂತ ತೋರಿಸ್ಕೊಟ್ರು ಸಿನಿಮಾ. ಸಿಂಹಾದ್ರಿಯ ಸಿಂಹದ್ದು ಶೂಟಿಂಗ್ ನಡೆದಿಲ್ಲೇ.
ಅವನಿಗೆ ಊರಿಂದ ಆಚೆ ಹಾಕ್ತಾರಲ್ಲ ಆ ಸೀನ್ ನಡೆದಿರೋ ಜಾಗ ಇದೆ. ಅಲ್ಲಿ ತೋರಿಸೋ ನ್ಯಾಯ ಹೇಳಕ್ಕೆ ಬಂದು ನ್ಯಾಯ ಕೊಡಿಸಿ ತನ್ನ ಜೀವವನ್ನೇ ಬಿಡುವ ಆ ಸಿಂಹಾದ್ರಿಯ ಸಿಂಹ ಮೂವಿಯ ನ್ಯಾಯ ಹೇಳುವ ಸ್ಥಳ ಇದು. ಅದರಲ್ಲೊಂದು ಇನ್ನೂ ಏನೇನು ನೋಡ್ಬೇಕು ಡೈಲಾಗ್ ಹೇಳ್ತಾನೆ, ನ್ಯಾಯ ಹೇಳ್ಬೇಕಾದ್ರೆ ಯಾವುದೇ ರೀತಿ ಸಂಬಂಧ ನೋಡಬಾರ್ದು, ಯಾವತ್ತು ನ್ಯಾಯಕ್ಕೆ ಜಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಈ ಪ್ಲೇಸೇ ಅದು. ಸೊ ಈ ಜಾಗಕ್ಕೆ ಒಂದು ಗತ್ತಿದೆ ಕೊಡಿ. ಈ ಜಾಗಕ್ಕೆ ಒಂದು ಅದರದ್ದೇ ಆದ ಒಂದು ಹೆಸರಿದೆ. ಸೊ ಇದನ್ನ ಸಿಂಹಾದ್ರಿಯ ಸಿಂಹ ಮೂವಿ ಶೂಟಿಂಗ್ ನಡೆದಿರೋ ಜಾಗ ಇದೆ. ನಿಮಗೆ ಆ ಸೀನ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಗೈಸ್, ನೋಡಿದ್ರಲ್ಲ ವಿಡಿಯೋ. ಇನ್ನು ನಿಮಗೆ ಯಾವ್ಯಾವ ಮೂವಿ ಇಲ್ಲಿ ಶೂಟಿಂಗ್ ಆಗಿದೆ ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಅದೇ ಜಾಗ ಇವರೆಲ್ಲ ಹೋದ್ರು, ಇವ್ರನ್ನೊಂದು ಹುಡ್ಕೊಂಡು ಹೋಗ್ಬೇಕು ಇವಾಗ. ಗೈಸ್, ನಿಮಗೆ ಯಾವ್ಯಾವ ಮೂವಿ ಇಲ್ಲಿ ಶೂಟಿಂಗ್ ಆಗಿದೆ ಅಂತ ಹೇಳಿ. ನನಗೆ ಗೊತ್ತಿರೋ ಒಂದೇ ಮೂವಿ, ಅದನ್ನು ಹೇಳಿದ್ದೀನಿ. ಇನ್ನೂ ಯಾವಾದರೂ ಮೂವಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಗೈಸ್, ಇದು ಏನು ಗೊತ್ತಾ? ಅಕ್ಕ ತಂಗಿ ಕೊಳ 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 ಕೊಳ. ಇದು ಅಕ್ಕ, ಅದು ತಂಗಿ. ಕೊಳ, ಇದು ಕೊಳ. ಕಳ್ಳೆಪುಡಿ ಕೊಡಿಲಿ. ಕಡಲೆಪುರ ಹೊತ್ಕೊಂಡು ಹೋಗ್ತಾರೆ. ಗೈಸ್, ಈಗ ನಾವು ಅಕ್ಕ ತಂಗಿ ಕೊಳ ನೋಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್, ಮೀನು ನಾವು ಮಂಡಕ್ಕಿ ಹಾಕಿದ್ದಕ್ಕೆ ಬಂದ್ಬಿಟ್ಟು ಎಲ್ಲ ನೋಡಿ ನೋಡಿ. ಕುಡಿಯೋ ನೀರಂತ ಇದು ಕುಡಿಯೋ ನೀರಲ್ಲಿ ಮೀನುಗಳ ವಾಸ. ಹಿಡಿಯೋ ಒಂದು ಹಿಡಿಯೋ, ಫ್ರೈ ಮಾಡೋಣ. ಹಿಡಿಯೋ ಉಮೇಶ್. ಅಕ್ಕ ಕೊಳ. ನೋಡಿಕೊಂಡು ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಊಟ ಮಾಡಿಕೊಂಡು ನಾವು ಈಗ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ಸಾಂಗ್ಸ್, ಮೂವೀಸ್ ತುಂಬ ಶೂಟಿಂಗ್ ಆಗಿದೆ. ಯಾವ್ದಾವ ಶೂಟಿಂಗ್ ಆಗಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಅಂದ್ಕೊಂಡಂಗೆ ಇದು ಕಣ್ಣಿಗೂ ಕಿಟಕಿಯ ಅಂತರ ಇದೆಯಲ್ಲ, ಆ ಮೂವಿ ಆ ಸಾಂಗ್ ಇಲ್ಲೇ ಶೂಟ್ ಆಗಿದ್ದು ಅಂದ್ಕೋತೀನಿ. ಒಂದಿಷ್ಟು ಕ್ಲಿಪ್ಸು ನೋಡಿ. ನಿಮಗೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವು ಇಲ್ಲಿ ಶೂಟಿಂಗ್ ಆಗಿದೆ. ಇದು ಶೂಟಿಂಗಿಗೆ ಫೇಮಸ್ ಆಗಿರುವ ಲೊಕೇಶನ್. ಅಲ್ಲಿ ಶೂಟಿಂಗಿಗೆ ವಿತೌಟ್ ಪರ್ಮಿಷನ್ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಸೊ ಜನ ಕಮ್ಮಿ ಇದ್ದಾರೆ. ಅವರು ಫೋಟೋಶೂಟ್ಗೆ ಹೋಗಿದ್ದಾರೆ ನೋಡಿ. ಮೇಘನಾ ಮತ್ತು ಹರ್ಷವರ್ಧನ್ ಅವರು ಎಲ್ಲಿ ಬರ್ತಾರೆ ನೋಡಿ. ಹರ್ಷ ಅವರು ಹೋಗಿದ್ದಾರೆ ಫೋಟೋಶೂಟ್ ಮಾಡೋಕ್ಕೆ.
ಗೈಸ್ ಎಲ್ಲಿ ನೋಡಿದ್ರು ಬರೀ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಶೂಟು ಅಂತ ನಡೆಸ್ತಾನೆ ಇದ್ದಾರೆ. ಅಯ್ಯೋ ಅಲ್ಲೂ ಒಂದು ಎಲ್ಲಿ ನೋಡಿದ್ರು ಫೋಟೋಶೂಟ್ ನಡೀತಾ ಇದೆ ಈ ಪ್ಲೇಸಲ್ಲಿ, ನೋಡ್ಕೋಬೋದು ನೀವೇ. ಗೈಸ್ ನಾವು ಈಗ ಎಲ್ಲ ಪ್ಲೇಸಸ್ಸು ಕವರ್ ಆಯಿತು. ಈಗ ಮೇಲ್ಕೋಟೆ ಪುಳಿಯೋಗರೆ ಫೇಮಸ್ ಆಗಿರೋ ಪುಳಿಯೋಗರೆ ಪುಡಿನ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ವಿದೇಶಿ ಅವ್ರ ಬ್ಲಾಗ್ ಅಲ್ಲ ಅದು ಬ್ಲಾಗ್. ಇರು ಎಲ್ಲಿನು ಬಾ. ಆನ್ ಮಾಡೆ. ಓಕೆ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಪ್ಲೇಸ್ ತೋರಿಸಿದ್ದೀವಿ, ನೀವು ನೋಡಿಲ್ಲ ಅಂದರೆ ಮೇಲ್ಕೋಟೆಗೆ ಒಂದ್ಸಲ ವಿಸಿಟ್ ಮಾಡಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು VS ವ್ಲಾಗ್ಸ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವ್ಲಾಗ್ ಎಂಜಾಯ್ ಇತ್ತು. ಹೇಗಿತ್ತು ಗೈಸ್? ಸಖತ್ತಾಗಿತ್ತು ಗುರು. ಬಾಯ್. ಓಕೆ ಬಾಯ್. ಅಷ್ಟೇ.